ಎಷ್ಟೇ ಮನೆಯಲ್ಲಿ ಏನೇ ಮಾಡಿದರೂ ಇಲಿಗಳು ಹೋಗ್ತಾ ಇಲ್ಲಪ್ಪ, ಮತ್ತೆ ಪದೇ ಪದೇ ಬರ್ತಾ ಇದ್ದಾವೆ. ಇಲಿಗಳು ಬರೋದಕ್ಕೆ ಮೇನ್ ರೀಸನ್ನೇ ಆಹಾರ. ನೀವು ಇಡುವಂಥ ಆಹಾರಗಳು, ಉಳಿದಿರುವಂಥ ಆಹಾರಗಳಿಂದ ಇಲಿಗಳು ಬರ್ತವೆ. ಅದರ ಜೊತೆಗೆ ಅದರ ಸಾಮ್ರಾಜ್ಯನೇ ಕರ್ಕೊಂಡು ಬರುತ್ತೆ. ಅಂದರೆ ಸಣ್ಣ ಸಣ್ಣ ಇಲಿಗಳು ಮರಿಗಳಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇಲಿಗಳನ್ನು ಓಡಿಸ್ಬೇಕಂದ್ರೆ ಫಸ್ಟು ಮಾಡಬೇಕಾಗಿದ್ದು ಏನಪ್ಪ ಅಂತಂದರೆ ಒಂದೇ ಟೊಮೊಟೊನ ತೊಗೊಳ್ಳಿ. ಈ ಟೊಮೊಟೊದಿಂದ ಇಲಿಗಳೇನಿದ್ದಾವೆ ಮೊದಲು ಓಡೋಗ್ಬಿಡ್ತವೆ ನೋಡಿ, 100% ಗ್ಯಾರಂಟಿ. ಹಾಗಿದ್ರೆ ಬನ್ನಿ ಫಸ್ಟ್ ಏನು ಮಾಡಬೇಕಂತ ಹೇಳ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಲಿಗಳನ್ನು ಮನೆಯಿಂದ ಓಡಿಸೋದು ತುಂಬ ಸುಲಭ. ಒಂದು ಟೊಮೊಟೊ ಇದ್ದರೆ ಸಾಕು ನೋಡಿ, ಟೊಮೊಟೊಯಿಂದ ಇಲಿಗಳೇನಿದೆ ಓಡೋಗ್ಬಿಡ್ತವೆ. ಫಸ್ಟ್ ಒಂದು ಗ್ರೇಟರ್ ತೊಗೊಳ್ಳಿ. ಗ್ರೇಟರ್ ಸಹಾಯದಿಂದ ಮೇಲ್ಗಡೆ ಭಾಗ ಏನಿದೆ, ಇಲ್ಲ ಅಂತಂದರೆ ನೀವು ಎಲ್ಲವನ್ನು ಕ್ಯೂಚ್ಕೋಬೋದು ಅಥವಾ ಮಿಕ್ಸಿಗೆ ಹಾಕೋಬೋದು. ಇಲ್ಲ ಗ್ರೇಟರ್ ಇದ್ದರೆ ಗ್ರೇಟರ್ ಸಹಾಯದಿಂದ ನೀವು ಟೊಮೊಟೊನ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟೇ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಈಗ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಬರ್ತಾ ಇರಬೇಕು. ಈ ರೀತಿ ಪೇಸ್ಟ್ ಬಂತಂದರೆ ಏನಾಗುತ್ತೆ ಅಂತಂದರೆ ಈಸಿಯಾಗಿ ಇಲಿಗಳೇನಿದ್ದಾವೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಪ್ಪ ಅಂತಂದರೆ ಏನಾಗುತ್ತೆ, ಅದು ಗಟ್ಟಿ ಇರೋದ್ರಿಂದ ಇಲಿಗಳಿಗೆ ತಿನ್ನೋದಿಲ್ಲ, ಓಡೋಗ್ಬಿಡುತ್ತೆ. ಇಲಿಗಳಿಗೆ ನಾವು ಊಟ ಏನಿದೆ ಇಂಟ್ರೆಸ್ಟ್ ಮಾಡೋ ಥರ ಮಾಡಬೇಕು ಅಂತಂದರೆ ಇದರಲ್ಲಿ ಏನೋ ಇದೆ ಬಟ್ ಏನೂ ಇಲ್ಲ ಅನ್ನೋ ಥರ ತೋರಿಸ್ಕೋಬೇಕು. ಹಾಗಾಗಿ ಇದರಲ್ಲಿ ಸ್ವಲ್ಪ ಏನಿದೆ ಟೇಸ್ಟ್ ಬರೋ ಥರ ಇರುವಂಥ ಮಸಾಲೆಗಳೇನಿದೆ ಅದು ಹಾಕಬೇಕಾಗುತ್ತೆ. ಆಮೇಲಿಂದ ಇಲ್ಲಿ ನೋಡಿ ನಿಂಬೆ ಹಣ್ಣು ಹಾಕ್ತಿದೆ. ನಿಂಬೆ ಹಣ್ಣಿನ ಮೇಲ್ಗಡೆಯ ಸಿಪ್ಪೆ ಭಾಗ ಅಷ್ಟೇ ಹಾಕಬೇಕು. ಈಗ ನಾನು ಸಿಪ್ಪೆ ಭಾಗ ಏನಿದೆ ಅದನ್ನು ಚೆನ್ನಾಗಿ ತುರಿದು ಹಾಕಿದ್ದೀನಿ. ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಏನಾಗುತ್ತೆ, ಯಾವುದೇ ಅಡುಗೆ ಆಗಿರಲಿ ಆ ಅಡುಗೆ ಸ್ಮೆಲ್ ಏನಿದೆ ಕಮ್ಮಿ ಆಗುತ್ತೆ. ಹಾಗೆಯೇ ಇದರಲ್ಲಿ ಕೂಡ ಅಷ್ಟೇ, ನಾವು ಹಾಕಿರುವಂಥ ನಿಂಬೆ ಹಣ್ಣೇನಿನ ಮೇಲ್ಗಡೆ ಸಿಪ್ಪೆ ಏನಿದೆ, ಆ ಸಿಪ್ಪೆ ಏನಿದೆ ಅದರದ್ದು ಸ್ಮೆಲ್ ಬರಬಾರ್ದು ಅಂತೇಳಿ ಇದಕ್ಕೆ ತುಪ್ಪನ ಹಾಕಬೇಕಾಗುತ್ತೆ. ಈಗ ಎಲ್ಲವೇನಿದೆ ನೀಟಾಗಿ ಕಲಿಸ್ಕೊಳ್ಳಿ. ಇದನ್ನೆಲ್ಲ ಹಾಕಿದರೆ ಸಾಕು, ಮತ್ತೇನು ಎಕ್ಸ್ಟ್ರಾ ಹಾಕೋದು ಬೇಡ. ಉಳಿದಿರುವ ಹಿಟ್ಟು ಒಂದು ದಿನ ಅಥವಾ ರಾತ್ರಿ ಎಲ್ಲ ಮಾಡಿಟ್ಟಿರ್ತೀರ, ಏನಾದರೂ ಸ್ವಲ್ಪ ಹಿಟ್ಟು ಉಳಿದಿರುತ್ತೆ, ಅದು ಮೇಲ್ಗಡೆ ಎಲ್ಲ ಭಾಗ ಕರ್ಕರ್ಗಾಗಿರುತ್ತೆ, ಚಪಾತಿ ಮಾಡೋಕ್ಕೆ ಆಗೋದಿಲ್ಲ, ಅದನ್ನು ಬಿಸಾಕಬೇಕನ್ನೋ ಹಾಗಿದ್ರೆ ಅಂಥವು ಏನಿದ್ದಾವೆ ಇಲ್ಲಿ ಒಂದು 4-5 ಉಂಡೆಗಳನ್ನು ಮಾಡ್ಕೊತಾ ಹೋಗಿ. ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಉಂಡೆಗಳನ್ನು ಮಾಡಿ ಇಡೋದ್ರಿಂದ ನಿಮ್ಮಲ್ಲಿರುವಂಥ ಇಲಿಗಳೇನಿದ್ದಾವೆ ನಾಪತ್ತೆ ಆಗಿಬಿಡುತ್ತೆ. ಇದನ್ನು ತಿಂದ ತಕ್ಷಣವೇ ಓಡೋಗ್ಬಿಡ್ತವೆ ನೋಡಿ. ಅಷ್ಟು ಕಷ್ಟದ ಕಾರ್ಯ ಇದು ಅಂತ ಹೇಳ್ಬೋದು ಇಲಿಗಳಿಗೆ. ಯಾಕಂತಂದರೆ ಈ ಉಂಡೆದಲ್ಲಿ ನಾವು ಹಾಕುವಂಥ ಕೆಮಿಕಲ್ ಏನಿದೆ, ಅಂದರೆ ಇವಾಗ ಹಾಕ್ತಾ ಇದ್ದೀವಲ್ವ, ಇದರಲ್ಲಿ ಇರುವಂತಹ ತುಪ್ಪ ಆಗಿರ್ಬೋದು, ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಈಸ ಇರೋದ್ರಿಂದ ಜಲ್ದಿನೇ ಇಲಿಗಳು ನಾಪತ್ತೆ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಹಿಟ್ಟಿತ್ತು ಅಂದರೆ, ನೀವು ಏನಾದರೂ ಹಿಟ್ಟು ಲಟ್ಸಿಟ್ಟಿಲ್ಲ ಅಥವಾ ವೇಸ್ಟ್ ಆಗಿದ್ದು ಬಿಸಾಕ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಇನ್ನೊಂದು ಏನಪ್ಪ ಅಂತಂದರೆ ಇದಕ್ಕೆ ನೀವು ಕಡಲೆ ಹಿಟ್ಟಾದರೂ ಯೂಸ್ ಮಾಡ್ಕೋಬೋದು ಅಥವಾ ಗೋಧಿ ಹಿಟ್ಟಿನ ಪುಡಿನೇ ತೊಗೋಬೋದು. ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಇದರೊಳಗೆ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬೋದು, ಈಸಿ ಆಗುತ್ತೆ. ನಾನಿಲ್ಲಿ ಹಿಟ್ಟು ಇರೋದ್ರಿಂದನೇ ಇದರಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಸಣ್ಣ ಬೌಲ್ಗಳನ್ನ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ನಾವು ಮಾಡ್ಕೊಂಡಿರೋದನ್ನು ಫಿಲ್ ಮಾಡ್ಕೊತ ಹೋಗಬೇಕಾಗುತ್ತೆ. ಈ ರೀತಿ ಫಿಲ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ನೀವು ಮೋದಕ್ ಮಾಡ್ತಿರ್ತೀವಲ್ವ, ಸೊ ಅದೇ ರೀತಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಅಥವಾ ಉಂಡೆಗಳನ್ನು ಏನು ಕಟ್ತೀವಲ್ವ, ಸೊ ಆ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಿ. ಈಗ ನಾನು ಎಲ್ಲವನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇದನ್ನೇನಿದೆ, ಎಲ್ಲಿ ಇಲಿಗಳು ಬರ್ತವೆ, ನಮ್ಮ ಮನೇಲಿ ಹೆಚ್ಚಾಗಿ ಇಲಿಗಳು ಎಲ್ಲಿ ಬರ್ತವೆ ಆ ಜಾಗದಲ್ಲಿ ಇಡಬೇಕಾಗುತ್ತೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಉಪ್ಪು ನಮ್ಮ ಹೆಲ್ತಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದರೆ ಅತಿ ಹೆಚ್ಚಾದರೆ ತಡ್ಕೊಳಕ್ಕಾಗೋದಿಲ್ಲ. ಹಾಗೆಯೇ ಇಲಿಗೂ ಅಷ್ಟೇ, ಅತಿ ಹೆಚ್ಚಾದರೆ ತಡ್ಕೊಳಕ್ಕಾಗೋದಿಲ್ಲ. ಈ ಉಪ್ಪೇನಿದೆ ತುಂಬ ಹಾಕ್ಕೊಂಡ್ಬಿಟ್ಟು ಅದನ್ನು ಏನು ರೋಲ್ ಮಾಡಿಟ್ಟಿದ್ವಲ್ವ, ಸೊ ಅದು ಉಂಡೆ ಕಂಪ್ಲೀಟಾಗಿ ಅದರಲ್ಲಿ ನಾವು ಫುಲ್ಲು ಎದ್ದಬೇಕಾಗುತ್ತೆ. ಉಪ್ಪು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರಬೇಕು. ಯಾಕಂದರೆ ಸ್ಟಾರ್ಟಿಂಗ್ ಒಂದು ಬೈಟ್ ತೊಗೊಂಡ ತಕ್ಷಣವೇ ಆ ಜಹರ್ ಏನಿದೆ ಅದ್ರ ಒಳಗಡೆ ಹೋಗಬೇಕು, ಅಂತಂದರೆ ಆ ವಿಷ ಏನಿದೆ ಅದು ಒಳಗಡೆ ಹೋಗಬೇಕು. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಇಲಿಗಳು ಎಲ್ಲೆಲ್ಲಿ ಬರ್ತವೆ ಅಂತ ಅನಿಸುತ್ತೋ ಆ ಜಾಗದಲ್ಲಿ ಇದನ್ನು ಇಟ್ಕೊತ ಹೋಗಿ. ಇದ್ರ ಜೊತೆಗೆ ಈ ಜಿರಳೆಗಳು ಕೂಡ ಅಷ್ಟೇ, ಜಿರಳೆಗಳಿದ್ರು ಕೂಡ ಇದನ್ನು ತಿಂದರೆ ಸೇಮ್ ಅದೇ ರೀತಿಯೇ ಆಗುತ್ತೆ, ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇಲಿಗಳಾಗಿರ್ಬೋದು, ಜಿರಳೆಗಳಾಗಿರ್ಬೋದು ಹೆಚ್ಚಾಗಿ ಯಾವ ಜಾಗದಿಂದ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ವ. ಆಮೇಲೆ ಆಹಾರ ಕ್ರಮಗಳು, ಆಹಾರ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲೇ ಇಲಿಗಳು ಬರೋದು. ಹಾಗಾಗಿ ನೀವು ನೋಡ್ಕೊಂಡ್ಬಿಟ್ಟು ಆ ಜಾಗದಲ್ಲಿ ಇಟ್ಕೊತ ಹೋಗಿ. ಹಾಗಿದ್ದಾಗ ಏನಾಗುತ್ತೆ, ಎಲ್ಲ ಜಿರಳೆಗಳು ಮತ್ತು ಇಲಿಗಳೆಲ್ಲ ಮಾಯವಾಗುತ್ತೆ. ಹಾಗೆ ಗ್ಯಾಸ್ ಕಟ್ಟೆ ಕೆಳಗಡೆ ಆಗಿರ್ಬೋದು, ಮನೆಯ ಮುಂದೆ ಬಾಗಿಲಿಗಾಗಿರ್ಬೋದು ಅಥವಾ ಮನೆ ಹಿಂದಿನ ಬಾಗಿಲಿಗಾಗಿರ್ಬೋದು, ಅಲ್ಲೆಲ್ಲ ಇಟ್ಕೊತ ಹೋಗಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.